ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ಭಾರತದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದ ದಿಟ್ಟ ಹೆಜ್ಜೆಗಳು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದ್ದು. ಅತ್ತ ಪಾಕ್ ಸೇನಾ ಮುಖ್ಯಸ್ಥರ ಕುಟುಂಬ ವಿದೇಶಕ್ಕೆ ತೆರಳುತ್ತಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಹಲ್ಗಾಮ್ ಪ್ರತೀಕಾರಕ್ಕೂ ಮುನ್ನವೇ ಬೆಚ್ಚಿಬಿದ್ದ ಪಾಕ್ ತೊರೆಯುತ್ತಿದ್ದಾರೆ ಒಬ್ಬೊಬ್ಬರೇ ನಾಯಕರು. ಸೇನಾ ಮುಖ್ಯಸ್ಥ, ಟಾಪ್ ಜನರಲ್ಸ್, ಕಮಾಂಡರ್ ಕುಟುಂಬ ಖಾಲಿ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದ ದಿಟ್ಟ ಹೆಜ್ಜೆಗಳು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದ್ದು. ಅಂತೆಯೇ ಪಾಕ್ ಸೇನಾ ಮುಖ್ಯಸ್ಥನ ಕುಟುಂಬ ಬ್ರಿಟನ್ಗೆ ರವಾನೆಯಾಗಿದೆ. ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಪಾಕ್ನಿಂದ ಬ್ರಿಟನ್ ಮತ್ತು ನ್ಯೂ ಜೆರ್ಸಿಗೆ ಕುಟುಂಬ ಶಿಫ್ಟ್ ಆಗಿದೆ. ಖಾಸಗಿ ಏರ್ಕ್ರಾಫ್ಟ್ಗಳಲ್ಲಿ ವಿದೇಶಕ್ಕೆ ಹೋಗಿದೆ. ಮಾತ್ರವಲ್ಲ, ಜನರಲ್ ಶಾಹಿರ್ ಶಂಷಾದ್ ಮಿರ್ಜಾ ಕುಟುಂಬ ಸಹ ವಿದೇಶಕ್ಕೆ ಹೋಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪಾಕಿಸ್ತಾನ ಖಾಲಿ ಯುದ್ಧದ ಭೀತಿ ಹಿನ್ನೆಲೆ ಪಾಕಿಸ್ತಾನ ಸೇನಾ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸೇನಾ ಮುಖ್ಯಸ್ಥ, ಟಾಪ್ ಜನರಲ್ಸ್, ಕಮಾಂಡರ್ಗಳು ತಮ್ಮ ಕುಟುಂಬಗಳ ರಕ್ಷಣೆಗೆ ಮುಂದಾಗಿದ್ದಾರೆ. ಬೇರೆ ಬೇರೆ ದೇಶಗಳತ್ತ ಮುಖ ಮಾಡುತ್ತಿರುವ ಅಧಿಕಾರಿಗಳು ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಕುಟುಂಬ ಬ್ರಿಟನ್ಗೆ ಹಾರಿದ್ರೆ, ಜನರಲ್ ಮುನೀರ್ ಕುಟುಂಬ ಖಾಸಗಿ ಏರ್ಕ್ರಾಫ್ಟ್ ಮೂಲಕ ಬ್ರಿಟನ್ಗೆ ಪ್ರಯಾಣ ಬೆಳೆಸಿದೆ. ಇನ್ನು ಜನರಲ್ ಶಾಹಿರ್ ಶಂಷಾದ್ ಮಿರ್ಜಾ ಕುಟುಂಬ ಸದಸ್ಯರು ಸಹ ವಿದೇಶಕ್ಕೆ ಹಾರಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ವಿರುದ್ಧ ಆಕ್ರೋಶ. ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ವಿರುದ್ಧ ಪಾಕ್ನಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಅಸೀಂ ಮುನೀರ್ ರಾಜೀನಾಮೆಗೆ ಜನರು ಅಭಿಯಾನ ನಡೆಸುತ್ತಿದ್ದಾರೆ. ಅಸೀಂ ಮುನೀರ್ ಸೇನಾ ಮುಖ್ಯಸ್ಥರಾದ ಬಳಿಕ ನೆರೆಹೊರೆಯ ದೇಶಗಳ ಜೊತೆಗೆ ಪಾಕ್ ಸಂಬಂಧ ಹದಗೆಟ್ಟಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ರಚನೆಗೆ ಪಾಕ್ ಬೆಂಬಲ ಕೊಟ್ಟು ಪ್ರತಿಷ್ಠಾಪನೆ ಮಾಡಿತ್ತು. ಆದರೆ ಈಗ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವೇ ಪಾಕ್ ವಿರುದ್ಧ ತಿರುಗಿ ಬಿದ್ದಿದೆ. ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಇರಾನ್ ದ್ವೇಷಿ. ಇದರಿಂದಾಗಿ ಇರಾನ್ ಜೊತೆಗಿನ ಪಾಕಿಸ್ತಾನದ ಸಂಬಂಧ ಹಾಳಾಗಿದೆ. ಈಗ ಭಾರತದ ಜೊತೆಗಿನ ಸಂಬಂಧ ಹಾಳಾಗಲು ಕೂಡ ಅಸೀಂ ಮುನೀರ್ ಕಾರಣ ಅನ್ನೋ ಮಾತುಗಳು ಕೇಳಿ ಬಂದಿದೆ. ಈಗಾಗಲೇ ತಮ್ಮ ಕುಟುಂಬಸ್ಥರನ್ನ ಬ್ರಿಟನ್, ನ್ಯೂ ಜೆರ್ಸಿಗೆ ಶಿಫ್ಟ್ ಮಾಡಿರುವ ಅಸೀಂ ದೇಶ ಬಿಟ್ಟು ಹೋಗುವ ಪರಿಸ್ಥಿತಿ ಬರುತ್ತಾ ಅನ್ನೋ ಮಾತು ಕೇಳಿ ಬರುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ಭಾರತದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದ ದಿಟ್ಟ ಹೆಜ್ಜೆಗಳು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದ್ದು. ಅತ್ತ ಪಾಕ್ ಸೇನಾ ಮುಖ್ಯಸ್ಥರ ಕುಟುಂಬ ವಿದೇಶಕ್ಕೆ ತೆರಳುತ್ತಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಹಲ್ಗಾಮ್ ಪ್ರತೀಕಾರಕ್ಕೂ ಮುನ್ನವೇ ಬೆಚ್ಚಿಬಿದ್ದ ಪಾಕ್ ತೊರೆಯುತ್ತಿದ್ದಾರೆ ಒಬ್ಬೊಬ್ಬರೇ ನಾಯಕರು. ಸೇನಾ ಮುಖ್ಯಸ್ಥ, ಟಾಪ್ ಜನರಲ್ಸ್, ಕಮಾಂಡರ್ ಕುಟುಂಬ ಖಾಲಿ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದ ದಿಟ್ಟ ಹೆಜ್ಜೆಗಳು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದ್ದು. ಅಂತೆಯೇ ಪಾಕ್ ಸೇನಾ ಮುಖ್ಯಸ್ಥನ ಕುಟುಂಬ ಬ್ರಿಟನ್ಗೆ ರವಾನೆಯಾಗಿದೆ. ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಪಾಕ್ನಿಂದ ಬ್ರಿಟನ್ ಮತ್ತು ನ್ಯೂ ಜೆರ್ಸಿಗೆ ಕುಟುಂಬ ಶಿಫ್ಟ್ ಆಗಿದೆ. ಖಾಸಗಿ ಏರ್ಕ್ರಾಫ್ಟ್ಗಳಲ್ಲಿ ವಿದೇಶಕ್ಕೆ ಹೋಗಿದೆ. ಮಾತ್ರವಲ್ಲ, ಜನರಲ್ ಶಾಹಿರ್ ಶಂಷಾದ್ ಮಿರ್ಜಾ ಕುಟುಂಬ ಸಹ ವಿದೇಶಕ್ಕೆ ಹೋಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪಾಕಿಸ್ತಾನ ಖಾಲಿ ಯುದ್ಧದ ಭೀತಿ ಹಿನ್ನೆಲೆ ಪಾಕಿಸ್ತಾನ ಸೇನಾ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸೇನಾ ಮುಖ್ಯಸ್ಥ, ಟಾಪ್ ಜನರಲ್ಸ್, ಕಮಾಂಡರ್ಗಳು ತಮ್ಮ ಕುಟುಂಬಗಳ ರಕ್ಷಣೆಗೆ ಮುಂದಾಗಿದ್ದಾರೆ. ಬೇರೆ ಬೇರೆ ದೇಶಗಳತ್ತ ಮುಖ ಮಾಡುತ್ತಿರುವ ಅಧಿಕಾರಿಗಳು ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಕುಟುಂಬ ಬ್ರಿಟನ್ಗೆ ಹಾರಿದ್ರೆ, ಜನರಲ್ ಮುನೀರ್ ಕುಟುಂಬ ಖಾಸಗಿ ಏರ್ಕ್ರಾಫ್ಟ್ ಮೂಲಕ ಬ್ರಿಟನ್ಗೆ ಪ್ರಯಾಣ ಬೆಳೆಸಿದೆ. ಇನ್ನು ಜನರಲ್ ಶಾಹಿರ್ ಶಂಷಾದ್ ಮಿರ್ಜಾ ಕುಟುಂಬ ಸದಸ್ಯರು ಸಹ ವಿದೇಶಕ್ಕೆ ಹಾರಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ವಿರುದ್ಧ ಆಕ್ರೋಶ. ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ವಿರುದ್ಧ ಪಾಕ್ನಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ.
ಸೋಷಿಯಲ್ ಮೀಡಿಯಾದಲ್ಲಂತೂ ಅಸೀಂ ಮುನೀರ್ ರಾಜೀನಾಮೆಗೆ ಜನರು ಅಭಿಯಾನ ನಡೆಸುತ್ತಿದ್ದಾರೆ. ಅಸೀಂ ಮುನೀರ್ ಸೇನಾ ಮುಖ್ಯಸ್ಥರಾದ ಬಳಿಕ ನೆರೆಹೊರೆಯ ದೇಶಗಳ ಜೊತೆಗೆ ಪಾಕ್ ಸಂಬಂಧ ಹದಗೆಟ್ಟಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ರಚನೆಗೆ ಪಾಕ್ ಬೆಂಬಲ ಕೊಟ್ಟು ಪ್ರತಿಷ್ಠಾಪನೆ ಮಾಡಿತ್ತು. ಆದರೆ ಈಗ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವೇ ಪಾಕ್ ವಿರುದ್ಧ ತಿರುಗಿ ಬಿದ್ದಿದೆ. ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಇರಾನ್ ದ್ವೇಷಿ. ಇದರಿಂದಾಗಿ ಇರಾನ್ ಜೊತೆಗಿನ ಪಾಕಿಸ್ತಾನದ ಸಂಬಂಧ ಹಾಳಾಗಿದೆ. ಈಗ ಭಾರತದ ಜೊತೆಗಿನ ಸಂಬಂಧ ಹಾಳಾಗಲು ಕೂಡ ಅಸೀಂ ಮುನೀರ್ ಕಾರಣ ಅನ್ನೋ ಮಾತುಗಳು ಕೇಳಿ ಬಂದಿದೆ. ಈಗಾಗಲೇ ತಮ್ಮ ಕುಟುಂಬಸ್ಥರನ್ನ ಬ್ರಿಟನ್, ನ್ಯೂಜೆರ್ಸಿಗೆ ಶಿಫ್ಟ್ ಮಾಡಿರುವ ಅಸೀಂ ದೇಶ ಬಿಟ್ಟು ಹೋಗುವ ಪರಿಸ್ಥಿತಿ ಬರುತ್ತಾ ಅನ್ನೋ ಮಾತು ಕೇಳಿ ಬರುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ಭಾರತದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದ ದಿಟ್ಟ ಹೆಜ್ಜೆಗಳು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದ್ದು. ಅತ್ತ ಪಾಕ್ ಸೇನಾ ಮುಖ್ಯಸ್ಥರ ಕುಟುಂಬ ವಿದೇಶಕ್ಕೆ ತೆರಳುತ್ತಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪಹಲ್ಗಾಮ್ ಪ್ರತೀಕಾರಕ್ಕೂ ಮುನ್ನವೇ ಬೆಚ್ಚಿಬಿದ್ದ ಪಾಕ್ ತೊರೆಯುತ್ತಿದ್ದಾರೆ ಒಬ್ಬೊಬ್ಬರೇ ನಾಯಕರು. ಸೇನಾ ಮುಖ್ಯಸ್ಥ, ಟಾಪ್ ಜನರಲ್ಸ್, ಕಮಾಂಡರ್ ಕುಟುಂಬ ಖಾಲಿ. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನ ಮತ್ತು ಭಾರತದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತದ ದಿಟ್ಟ ಹೆಜ್ಜೆಗಳು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದ್ದು. ಅಂತೆಯೇ ಪಾಕ್ ಸೇನಾ ಮುಖ್ಯಸ್ಥನ ಕುಟುಂಬ ಬ್ರಿಟನ್ಗೆ ರವಾನೆಯಾಗಿದೆ. ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಪಾಕ್ನಿಂದ ಬ್ರಿಟನ್ ಮತ್ತು ನ್ಯೂಜೆರ್ಸಿಗೆ ಕುಟುಂಬ ಶಿಫ್ಟ್ ಆಗಿದೆ. ಖಾಸಗಿ ಏರ್ಕ್ರಾಫ್ಟ್ಗಳಲ್ಲಿ ವಿದೇಶಕ್ಕೆ ಹೋಗಿದೆ. ಮಾತ್ರವಲ್ಲ, ಜನರಲ್ ಶಾಹಿರ್ ಶಂಷಾದ್ ಮಿರ್ಜಾ ಕುಟುಂಬ ಸಹ ವಿದೇಶಕ್ಕೆ ಹೋಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪಾಕಿಸ್ತಾನ ಖಾಲಿ. ಯುದ್ಧದ ಭೀತಿ ಹಿನ್ನೆಲೆ ಪಾಕಿಸ್ತಾನ ಸೇನಾ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಸೇನಾ ಮುಖ್ಯಸ್ಥ, ಟಾಪ್ ಜನರಲ್ಸ್, ಕಮಾಂಡರ್ಗಳು ತಮ್ಮ ಕುಟುಂಬಗಳ ರಕ್ಷಣೆಗೆ ಮುಂದಾಗಿದ್ದಾರೆ. ಬೇರೆ ಬೇರೆ ದೇಶಗಳತ್ತ ಮುಖ ಮಾಡುತ್ತಿರುವ ಅಧಿಕಾರಿಗಳು ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಕುಟುಂಬ ಬ್ರಿಟನ್ಗೆ ಹಾರಿದ್ರೆ, ಜನರಲ್ ಮುನೀರ್ ಕುಟುಂಬ ಖಾಸಗಿ ಏರ್ಕ್ರಾಫ್ಟ್ ಮೂಲಕ ಬ್ರಿಟನ್ಗೆ ಪ್ರಯಾಣ ಬೆಳೆಸಿದೆ. ಇನ್ನು ಜನರಲ್ ಶಾಹಿರ್ ಶಂಷಾದ್ ಮಿರ್ಜಾ ಕುಟುಂಬ ಸದಸ್ಯರು ಸಹ ವಿದೇಶಕ್ಕೆ ಹಾರಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ವಿರುದ್ಧ ಆಕ್ರೋಶ. ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ವಿರುದ್ಧ ಪಾಕ್ನಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಅಸೀಂ ಮುನೀರ್ ರಾಜೀನಾಮೆಗೆ ಜನರು ಅಭಿಯಾನ ನಡೆಸುತ್ತಿದ್ದಾರೆ. ಅಸೀಂ ಮುನೀರ್ ಸೇನಾ ಮುಖ್ಯಸ್ಥರಾದ ಬಳಿಕ ನೆರೆಹೊರೆಯ ದೇಶಗಳ ಜೊತೆಗೆ ಪಾಕ್ ಸಂಬಂಧ ಹದಗೆಟ್ಟಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ರಚನೆಗೆ ಪಾಕ್ ಬೆಂಬಲ ಕೊಟ್ಟು ಪ್ರತಿಷ್ಠಾಪನೆ ಮಾಡಿತ್ತು. ಆದರೆ ಈಗ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರವೇ ಪಾಕ್ ವಿರುದ್ಧ ತಿರುಗಿ ಬಿದ್ದಿದೆ. ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಇರಾನ್ ದ್ವೇಷಿ. ಇದರಿಂದಾಗಿ ಇರಾನ್ ಜೊತೆಗಿನ ಪಾಕಿಸ್ತಾನದ ಸಂಬಂಧ ಹಾಳಾಗಿದೆ. ಈಗ ಭಾರತದ ಜೊತೆಗಿನ ಸಂಬಂಧ ಹಾಳಾಗಲು ಕೂಡ ಅಸೀಂ ಮುನೀರ್ ಕಾರಣ ಅನ್ನೋ ಮಾತುಗಳು ಕೇಳಿ ಬಂದಿದೆ. ಈಗಾಗಲೇ ತಮ್ಮ ಕುಟುಂಬಸ್ಥರನ್ನ ಬ್ರಿಟನ್, ನ್ಯೂಜೆರ್ಸಿಗೆ ಶಿಫ್ಟ್ ಮಾಡಿರುವ ಅಸೀಂ ದೇಶ ಬಿಟ್ಟು ಹೋಗುವ ಪರಿಸ್ಥಿತಿ ಬರುತ್ತಾ ಅನ್ನೋ ಮಾತು ಕೇಳಿ ಬರುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್